ನಮಸ್ಕಾರ. ನಾನು ನಿಮಗೆ ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಮದುವೆಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಕನ್ಯಾದಾನದ ಮಹತ್ವದ ಬಗ್ಗೆ ಕೂಡ ಹೇಳುತ್ತೇನೆ. ನಮ್ಮ ಹಿಂದೂ ಧರ್ಮದಲ್ಲಿ ವಿವಾಹ ಕೇವಲ ಸಾಮಾಜಿಕ ಒಪ್ಪಂದವಲ್ಲ, ಅದು ಒಂದು ಪವಿತ್ರ ಸಂಸ್ಕಾರ. ನಮ್ಮ ಶಾಸ್ತ್ರಗಳಲ್ಲಿ ಒಟ್ಟು 16 ಸಂಸ್ಕಾರಗಳು ಇವೆ. ಅವುಗಳಲ್ಲಿ ವಿವಾಹವು ಅತ್ಯಂತ ಮುಖ್ಯವಾದುದು. ವಿವಾಹವನ್ನು ಸಂಸ್ಕಾರ ಎಂದು ಕರೆಯುವುದು ಅರ್ಥ ಇದು ಮಾನವನ ಜೀವನವನ್ನು ಶುದ್ಧಗೊಳಿಸಿ ಧರ್ಮ ಮಾರ್ಗದಲ್ಲಿ ಸಾಗಿಸುವ ಪವಿತ್ರ ವಿಧಿ. 4 ಆಶ್ರಮಗಳಲ್ಲಿ ಗೃಹಸ್ಥ ಆಶ್ರಮದ ಸ್ಥಾನ. ಹಿಂದೂ ಧರ್ಮದಲ್ಲಿ 4 ಆಶ್ರಮಗಳು ಇವೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇವುಗಳಲ್ಲಿ ಗೃಹಸ್ಥಾಶ್ರಮವೇ ಆಧಾರ, ಏಕೆಂದರೆ ಗೃಹಸ್ಥರು ಯಜ್ಞ, ದಾನ, ಧರ್ಮಗಳಿಂದ ಇತರ ಆಶ್ರಮಗಳನ್ನು ಪೋಷಿಸುತ್ತಾರೆ. ವಿವಾಹ. ಅಗ್ನಿಸಾಕ್ಷಿಯಾಗಿ ವಿವಾಹ. ವಿವಾಹ ಸಮಯದಲ್ಲಿ ಅಗ್ನಿದೇವರನ್ನು ಸಾಕ್ಷಿಯಾಗಿ ಇಟ್ಟು ಮಂತ್ರೋಪಚಾರಣೆ ಮಾಡಲಾಗುತ್ತದೆ. ಅಗ್ನಿ ಶುದ್ಧತೆ ಮತ್ತು ಸತ್ಯದ ಸಂಕೇತ. ಅಗ್ನಿಯು ಮುಂದೆ ತೆಗೆದುಕೊಳ್ಳುವ ಪ್ರತಿಜ್ಞೆ ಜೀವನಪೂರ್ಣ ನಿಭಾಯಿಸುವ ಪ್ರತಿಜ್ಞೆಯಾಗಿದೆ. ಹಾಗೂ ಸಪ್ತಪದಿ 7 ಹೆಜ್ಜೆಗಳ ಮಹಿಮೆ. ಸಪ್ತಪದಿ ಎಂದರೆ 7 ಹೆಜ್ಜೆಗಳು. ಪ್ರತಿ ಹೆಜ್ಜೆಯಲ್ಲೂ ದಂಪತಿಗಳು ಧರ್ಮ, ಅರ್ಥ, ಕಾಮ, ಸಂತಾನ, ಐಶ್ವರ್ಯ, ಸ್ನೇಹ, ಸೌಹಾರ್ದ ಇವುಗಳಿಗಾಗಿ ಪ್ರತಿಜ್ಞೆ ಮಾಡುತ್ತಾರೆ. ಶಾಸ್ತ್ರ ಪ್ರಕಾರ ಸಪ್ತಪದಿ ನಂತರವೇ ವಿವಾಹ ಸಂಪೂರ್ಣವಾಗುತ್ತದೆ, ಏಕೆಂದರೆ ಇಬ್ಬರು ಕಷ್ಟ ಸುಖದಲ್ಲಿ ಒಬ್ಬರನ್ನೊಬ್ಬರು ಭಾಗಿಯಾಗಿರುತ್ತಾರೆ. ಗಂಡನು ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಪ್ರತಿಜ್ಞೆ ಮಾಡುತ್ತಾನೆ ಹಾಗೂ ಹೆಂಡತಿ ಕೂಡ ಅವನ ಕಷ್ಟ ಸುಖದಲ್ಲಿ ಭಾಗಿಯಾಗಿರುತ್ತಾಳೆ ಎಂಬ ಪ್ರತಿಜ್ಞೆ ಮಾಡಿರುತ್ತಾಳೆ. ವಿವಾಹದ ಧಾರ್ಮಿಕ ಉದ್ದೇಶ. ಯಜ್ಞ ಹೋಮಗಳಿಗೆ ಪತ್ನಿ ಇಲ್ಲದೆ ಗೃಹಸ್ಥನಿಗೆ ಯಜ್ಞ ಸಂಪೂರ್ಣ ಆಗುವುದಿಲ್ಲ. ಯಾವುದೇ ಕಾರ್ಯದಲ್ಲಿ ಗಂಡನ ಜೊತೆ ಹೆಂಡತಿ ಇದ್ದರೆ ಅದು ಕಾರ್ಯವು ಸಂಪೂರ್ಣವಾಗುತ್ತದೆ. ಹಾಗೂ ಸಂತಾನ ಉತ್ಪತ್ತಿ, ಇದು ಪಿತೃಋಣ ತೀರಿಸಲು. ವಿವಾಹವು ಕೇವಲ ದೇಹದ ಸಂಬಂಧವಲ್ಲ, ಅದು ಆತ್ಮಗಳ ಸಂಗಮ. 2 ಕುಟುಂಬಗಳ ಒಂದಾಗುವುದು. ಹಾಗೂ ಹುಡುಗಿಯನ್ನು ಗೃಹಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಅವಳು ಮನೆಗೆ ಶಾಂತಿ, ಸಮೃದ್ಧಿ ತರುತ್ತಾಳೆ ಎಂಬ ನಂಬಿಕೆ ಇರುತ್ತದೆ. ಈಗ ಕನ್ಯಾದಾನದ ಮಹತ್ವದ ಬಗ್ಗೆ ಕೇಳೋಣ. ಕನ್ಯಾದಾನ ಎಂದರೇನು? ಕನ್ಯಾ ಎಂದರೆ ಮಗಳು, ದಾನ ಎಂದರೆ ದಾನ ಮಾಡುವುದು. ಪೋಷಕರು ತಮ್ಮ ಮಗಳನ್ನು ಧಾರ್ಮಿಕ ವಿಧಾನದಲ್ಲಿ ವರನಿಗೆ ಸಮರ್ಪಿಸುವ ಕನ್ಯಾದಾನ. ಶಾಸ್ತ್ರದಲ್ಲಿ ಹೇಳುತ್ತಾರೆ, ಕನ್ಯಾದಾನಂ ಮಹಾದಾನಂ. ಎಲ್ಲ ದಾನಗಳಲ್ಲಿ ಕನ್ಯಾದಾನ ತುಂಬವೇ ಶ್ರೇಷ್ಠವಾಗಿದೆ. ತಂದೆ ತಾಯಿ ತಮ್ಮ ಹೃದಯದ ಭಾಗವನ್ನೇ ಸಮರ್ಪಿಸುತ್ತಾರೆ. ಇದು ಕೇವಲ ಮಗಳನ್ನು ಕೊಡುವುದು ಅಲ್ಲ, ಧರ್ಮ ಪಾಲನೆಯ ಹೊಣೆಗಾರಿಕೆಯನ್ನು ವರನಿಗೆ ಒಪ್ಪಿಸುವುದು. ಮಗಳ ಸುಖ ದುಃಖಗಳ ಜವಾಬ್ದಾರಿ ವರನಿಗೆ ನೀಡುವುದು. ಕನ್ಯಾದಾನದಲ್ಲಿ ತಂದೆ ಮಗಳ ಕೈಯನ್ನು ವರನ ಕೈಯಲ್ಲಿ ಇಡುತ್ತಾರೆ. ತಂದೆ ತಾಯಿ ಇಬ್ಬರೂ ಇರುತ್ತಾರೆ. ವರನ ಕೈಯಲ್ಲಿ ಕೈಯಿಟ್ಟು ನೀರನ್ನು ಸುರಿದು ಮಂತ್ರೋಪಚಾರಣೆ ಮಾಡುತ್ತಾರೆ. ಶಾಸ್ತ್ರಗಳಲ್ಲಿ ಹೇಳುವಂತೆ ಕನ್ಯಾದಾನದಿಂದ ಪಿತೃಗಳಿಗೆ ಪುಣ್ಯ ಲಭಿಸುತ್ತದೆ. ಇದು ಪೋಷಕರ ಜೀವನದ ಅತ್ಯಂತ ಮಹತ್ವದ ಧಾರ್ಮಿಕ ಕರ್ತವ್ಯ. ಈ ಕರ್ತವ್ಯದಿಂದ ಕುಟುಂಬಕ್ಕೆ ಆಶೀರ್ವಾದ ಮತ್ತು ಶಾಂತಿ ದೊರೆಯುತ್ತದೆ. ಹಿಂದೂ ಪರಂಪರೆಯಲ್ಲಿ ಮಗಳನ್ನು ಲಕ್ಷ್ಮೀ ಸ್ವರೂಪಿಣಿ ಎಂದು ಕರೆಯುತ್ತಾರೆ. ಅವಳನ್ನು ಗೌರವದಿಂದ, ಸಂತೋಷದಿಂದ ಸಮರ್ಪಿಸುವುದು ಕನ್ಯಾದಾನದ ಉದ್ದೇಶ. ತಂದೆ ತಾಯಿ ತಮ್ಮ
ಅತ್ಯಮೂಲ್ಯ ಧನವನ್ನು ಧರ್ಮ ಪಥಕ್ಕೆ ಒಪ್ಪಿಸುತ್ತಾರೆ. ಇದು ಪಿತೃಋಣ ತೀರಿಸುವ ಒಂದು ಮಾರ್ಗ. ಇದು ಮದುವೆ ಮತ್ತು ಕನ್ಯಾದಾನದ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.